ನಗುವೆನು ನಾನು ನಾನಂದೆಯು ನೀ ಸೂತ್ರ ಅಂಕೋತಾಡು ಎಸ್ಕೊಂಡು ಬಾಂಡೆ ಮೇಸ್ ಅಮ್ಮ ಕುಂತಿ ದೇವಿ, ಅಮ್ಮ ಕುಂತಿ ದೇವಿ, ಅಮ್ಮ ಕುಂತಿ ದೇವಿ, ಮನವೊಳಗೆ ಏನು ಮಾಡುತ್ತೀರಿ? ಅಮ್ಮ ಕುಂತಿ ದೇವಿ, ಕುಂತಿ ದೇವಿ, ಕಿವಿ ಕೇಳದಲ್ಲ ಇಂತಪ್ಪ ಶಿವ. ಹತ್ರಕ್ ಬಾ, ಹತ್ರಕ್ ಬಾ. ಅಮ್ಮ ಕುಂತಿ ದೇವಿ, ಮನವೊಳಗೆ ಏನು ಮಾಡುತ್ತಿರುವಿ? ನಾನು ಮಧುಸೂದನ, ನಿನ್ನ ಹಳಿಯಂದರು. ಅತ್ತಮ್ಮ, ನಿನ್ನ ಹಳಿಯಂದರು. ಅತ್ತಮ್ಮ, ఇప్పుడు కనపడే ಹೌದು ತಾಯಿ. ಅತ್ತಮ್ಮ ಕೃಷ್ಣ ಕುಂತಿ ದೇವಿ, ಅಯ್ಯೋ ನನ್ನ ಅಳಿಯ ಕೃಷ್ಣ ಮಧುಸೂದನ, ಅತ್ತಮ್ಮ ಇದೀಗ ನಿನ್ನ ಆಗಮನ. ಹೌದು ತಾಯಿ. ಕೃಷ್ಣ ಅತ್ತಮ್ಮ ಅಳಿಯಂದ್ರೆ ಕುಂತಿ ದೇವಿ, ಜಗದೊಡೆಯ ಜನಾರ್ದನ ನೀನ, ನಿನ್ನ ಧ್ಯಾನವ ಮರೆಯನು ನಾನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಧ್ಯಾನವ ಮರೆಯನು ನಾನು. ಶರಣು ಶರೆ ನೆಮ್ಮೆನೋ ಸಿರ ಬಾಗ್ವೆನೋ, ನಿನ್ನಯ ಧ್ಯಾನವಿರುತ್ತೀನೇನ, ನಿನ್ನಯ ಧ್ಯಾನದಿ ಇರುತ್ತೀನೇನ. ಜಗದೊಡೆಯ ಜನಾರ್ದನ ನೀನು, ನಿನ್ನ ಧ್ಯಾನವ ಮರೆಯನು ನಾನು. ನಾ ನಿನ್ನ ನೆಲೆಯದರೊಳಗೆ ನೀ ಬಂದೆಯ ಎನ್ನ ಬಳಿಗೆ. ನಾ ನಿನ್ನ ನೆಲೆಯದರೊಳಗೆ ನೀ ಬಂದೆಯ ಎನ್ನ ಬಳಿಗೆ. ಜಗಪಾಲಕ ಅಜ ನಾಶಕ, ಜಗ ಪಾಲಕ ಅಜ ನಾಶಕ, ಪಾಂಡುವಂಶದ ಪರಿಪಾಲಕ, ಪಾಂಡುವಂಶದ ಪರಿಪಾಲಕ. ಜಗದೊಡೆಯ ಜನಾರ್ದನ ನೀನು, ನಿನ್ನ ಧ್ಯಾನವ ಮರೆಯನು ನಾನು. ಅತ್ತಮ್ಮ ಕುಂತಿ ದೇವಿ, ಇಲ್ಲಿ ಬಾ, ಈ ಕಡೆ ಬಾ. ಕೃಷ್ಣ
ಸೈಲಾನ್ಸ್ 91ರೊಳಗ ಟಿ ವೆಂಕಟೇಶ್ ಅಣ್ಣನವರು ಲಕ್ಷ್ಮಣನ ಪಾತ್ರ ಮಾಡಿದಂಥ ನಮ್ಮ ಅಣ್ಣನವರು ನಮ್ಮ ಚಾಮುಂಡಿ ತಾಯಿಯವರಿಗೆ 220 ರೂಪಾಯಿ ಕೊಟ್ಟಿರ್ತಾರೆ ಕಲಾ ಕಾಣಿಕೆಯಾಗಿ ಅವರು ಸ್ವೀಕರಿಸ್ಬೇಕಂದು ತಮ್ಮಲ್ಲಿ. ರಾಮಾಯಣ ನಾಟಕದಲ್ಲಿ ಲಕ್ಷ್ಮಣನ ಪಾತ್ರ ಮಾಡಿದಂಥ ಕಲಾಭಿಮಾನಿ 220 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಅತ್ತಮ್ಮ ನಾನು ನಿನ್ನನ್ನು ನೆನೆಯೋದ್ರೊಳಗಾಗಿ ಹಾ ನೀನೇ ನಾನಿದ್ದಲ್ಲಿಗೆ ಬಂದು ಬಿಟ್ಟೆ. ಹೌದು ಹೌದು ತಾಯಿ ಕೃಷ್ಣ, ಕುಂತಿದೇವಿ. ನೀನು ನಗುತ್ತಾನೆ ಜಗತ್ತನ್ನೇ ಮೋಸ ಮಾಡಿದೆ. ಹೌದು ತಾಯಿ ಕೃಷ್ಣ, ಆದ್ರೆ ನಿನ್ನನ್ನು ಕಂಡ ಮನಸ್ಸು ಹೇಗಾಯ್ತೆಂದರೆ, ಹೇಗಾಯ್ತು ತಾಯಿ? ಅಯ್ಯೋ ಚಂದ್ರನನ್ನು ಕಂಡ ಚಕೋರ ಪಕ್ಷಿ ಅಂತಾಯ್ತು ನನ್ನ ಮನಸ್ಸು. ಹೌದು ಹೌದು ಅತ್ತಮ್ಮ. ಅಳಿಯ ಬಾ ಇಲ್ಲಿ. ಕೃಷ್ಣ, ಅತ್ತಮ್ಮ ಅಯ್ಯೋ ನಿನ್ನನ್ನು ನೋಡಿದ ಕೂಡಲೇ ಎಲ್ಲ ಮರೆತು ಬಿಟ್ಟೆ. ಹೌದಾ ತಾಯಿ? ಹಳಿಯಂದ್ರೆ ಕುಂತಿದೇವಿ, ನನ್ನ ಮಕ್ಕಳಾದ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರು ಕ್ಷೇಮದಿಂದಿರುವರಲ್ಲವೇ ಕೃಷ್ಣ? ಇರುವರು ತಾಯಿ. ನೀನಿರಲು ಕ್ಷೇಮವೇ ನನ್ನ ಮಕ್ಕಳಿಗೆ. ಹೌದಾ ತಾಯಿ? ಆದರೆ ನೀನು ಬಂದ ಕಡೆ ಅತ್ತಮ್ಮ ಈ ಹೇಳವನ್ನಿ ಕೇಳು. ಕುಂತಿದೇವಿ, ಹೇಳವನ್ನಿ ಕೇಳು. ಶಾಂತಿಯ ತೋರದೆ ಬರೈವರ ಪ್ರೀತಿಯ ಮಹತೆ ನಯ ಮಮತೆ ನಯ ಸುತರಿ ಶಾಂತಿಯ ತೋರದೆ ನಡುತ್ತುವುದು ಚಿಂತೆ ಮನದಿ ನಡುತ್ತುವುದು ದುಷ್ಟ ಗುಣದವನು ಗುಣದವನು ಭ್ರಷ್ಟ ಕೌರವನು ಅವಧಾರಿ ಜದಮೂರ್ಖನು. ಹೇಳುವಲ್ಲಿ ಕೇಳು. ಕಾವಿನ ದೂರನು ಸತ್ತಬೇಡನು, ಕಾವಿನ ದೂರನು ಸತ್ತಬೇಡನು, ಮಗನು ಕಲಿಬಾತನು. ಮಾಡುವುದು ಯೋಚನೆ ಅಮ್ಮ ಕುಂತಿದೇವಿ, ಕೃಷ್ಣ, ನಿನ್ನ ಮಕ್ಕಳಿಗೆ ಎಳ್ಳು ಕಾಳಷ್ಟು ಸಂತೋಷವಿಲ್ಲವಮ್ಮ. ಯಾಕಿಲ್ಲ? ಬೆಂಕಿಯಿಂದ ಬಾಳ ಗರುಡ ದಗ್ಧಗನೆ ಉರಿಯುವಂತೆ
ಕೌರವನೆಂಬ ಚಿಂತಾಗ್ನಿಂದ ನಿನ್ನ ಮಕ್ಕಳ ಐವರಿಗೆ ನಿಂತ ನಿಲುವಿಗೆ ಮನಸ್ಸು ಸುಡುತ್ತಾಲಿರುವರು. ಹೌದೇ? ಹೌದು ತಾಯಿ. ಕೃಷ್ಣ, ಇವತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನು ಪ್ರಾಣ ಉಳಿದ ಬಂದರೆ ಪುನಃ ನಿನ್ನ ಹೊಟ್ಟೆಯಲ್ಲಿ ಹುಟ್ಟ ಬಂದಂತಾಗುವುದಮ್ಮ. ಅದಕ್ಕಾಗಿ ಒಂದು ಸೂಚನೆಯನ್ನು ಹೇಳಲಕ್ಕಾಗಿ ನಿನ್ನೆಲ್ಲಿಗೆ ಬಂದಿರುವನು. ಕಂಡಿಯ ಅತ್ತಮ್ಮ? ಕೃಷ್ಣ, ಅತ್ತಮ್ಮ, ಆ ದುಷ್ಟ ಕೌರವ ದಟ್ಟ ನನ್ನ ಮಕ್ಕಳ ಬಾಳಿಗೆ ಕೊಡುತ್ತಿಗನ ಕಟ, ಎಷ್ಟು ಸಂಕಟ ಕೊಡುತ್ತಿಗನ ಕಟ, ಕಾಯೋ ದೇವ ಎನ್ನ ಸುತರ ಕಟ, ಕಾಯೋ ದೇವ ಎನ್ನ ಸುತರ ಕಟ, ಜಗದೊಡೆಯ ಜನಾರ್ದನ ನೀನು, ನಿನ್ನ ಜ್ಞಾನವ ಮರೆಯೇನು ನಾ. ಕುಂತಿದೇವಿ, ಆ ದುಷ್ಟ ಕೌರವ ಬಲು ದಡ್ಡ, ಹಾ, ನನ್ನ ಮಕ್ಕಳ ಬಾಳಿಗೆ ಅವನು ಬಲು ಅಡ್ಡ. ಹಿರಲಿ ಹಿರಲಿ ತಾಯಿ. ಎಷ್ಟು ಸಂಕಟ ಕೊಡುತ್ತಿಹನಲ್ಲ ಕಟ. ಕೃಷ್ಣ, ಅತ್ತಮ್ಮ, ನನ್ನ ಮಕ್ಕಳ ಇವರನ್ನು ಕಾಪಾಡುವ ಭಾರ ನಿನ್ನದು ಪರಮಾತ್ಮ, ಪಾಂಡವರ ಇವರಿಗೂ ನೀನೇ ಜೀವಾತ್ಮ. ಕುಂತಿದೇವಿ, ಅವನ ಚರಿತ್ರವನ್ನು ಹೇಳಲಕ್ಕಾಗಿ ನಿನ್ನೆಲ್ಲಿಗೆ ಬಂದಿರುವನು ತಾಯಿ. ಹೌದು ತಾಯಿ, ಹೇಳುವನ್ನು ಚೆನ್ನಾಗಿ ಕೇಳು ತಾಯಿ. ಕುಂತಿದೇವಿ, ಹೇಳು ಕುಂತಿದೇವಿಯೇ, ಚಿಂತೆ ಯಾಕೆ ಮಾಡು, ಏನ ಬಾಂಧ ನಾನಿರುವ ನಿನ್ನ ಸುತರ ಕಾಯುವೆ. ಅತ್ತಮ್ಮ, ಹೇಳು ಕುಂತಿದೇವಿಯೇ, ಚಿಂತೆ ಯಾಕೆ ಮಾಡುವೆ, ನಿನ್ನ ಬಂಧು ನಾನಿರುವ ನಿನ್ನ ಕುಂತಿದೇವಿ, ಹೇಳುವಲ್ಲಿ ಕೇಳು. ಶಿವನ ಗೆದ್ದ ಪಾತನು ಚಿರವೆ ಜಗವನನ್ನವನು, ಶಿವನ ಗೆದ್ದ ಪಾತನು ಚಿರವೆ ಜಗವನನ್ನವನು. ಕುಂತಿದೇವಿ, ಕೃಷ್ಣ, ಅತ್ತಮ್ಮ, ಅಳಿಯಂದ್ರೆ ನಿನ್ನ ಮಗನಾದ ಅರ್ಜುನನನ್ನು ಸಿರ ತೆಗೆಯುವಂತ ಮಹಾವೀರನಿರವನು. ಏನು ಹೇಳಿದೆ ಕೃಷ್ಣ? ನಿನ್ನ ಮಗನಾದ ಅರ್ಜುನನ ಸಿರ ಹರಿಯುವಂತ ಒಬ್ಬ ಜಗದೇಕ ವೀರನು ಆ ಕೌರವನ ದಂಡಿನೊಳಿರುವನು.
ಸೈಲೆನ್ಸ್. ಅದೇ 91ರೊಳಗ ರಾಮಾಯಣ ಬಯಲಾಟದೊಳಗ ನಮ್ಮ ಚಾಮುಂಡಿ ಅಮ್ಮನವರು ಸೀತಾ ಪಾತ್ರ ಮಾಡಿದ್ರಂತೆ. ಆಗ ನಮ್ಮ ಟೀಚರ್ ರಂಗಸ್ವಾಮಿ ಮಹೇಶ್ವರಿ ಮಂಡದ ಸರ್ ಅವರು ರಾಮನ ಪಾತ್ರ ಮಾಡಿದಂಥವರು 200 ರೂಪಾಯಿ ಸೀತಾದೇವಿ ಪಾತ್ರ ಮಾಡಿದಂಥ ನಮ್ಮ ಚಾಮುಂಡಿ ಅಮ್ಮನವರಿಗೆ ನೀಡಿರುತ್ತಾರೆ. ಅವರಿಗೆ ರಾಮನ ಪಾತ್ರ ಮಾಡಿದಂಥ ರಂಗಯ್ಯಣ್ಣ ಅವರು 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ತಾಯಿ ಕೃಷ್ಣ, ಗಾಬರಾಗೆ ಬೇಡ. ನೀನಿರಲು ನನಗೆ ಗಾಬರಿ ಇಲ್ಲ. ಈ ಮುಕ್ಕುಂದನ ಪ್ರಾಣ ಹೋದ ಮೇಲೆ ನಿನ್ನ ಮಕ್ಕಳ 5 ಪ್ರಾಣ ಹೋಗುವುದೊಂದೇ. ಹೌದೇ ಅತ್ತೆಮ್ಮ, ಕೃಷ್ಣ, ಈ ಮುರಹರಿಯು ನಿನ್ನ ಹತ್ತರಿರಲಕ್ಕಾಗಿ ನೀನೇಕ ದುಃಖ ಪಡುವಿಯಮ್ಮ. ಇಲ್ಲ 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 ಕುಂತಿದೇವಿ, ಕೃಷ್ಣ, ಇವತ್ತಿನ ಹಿದ್ದದೋಳು ನಿನ್ನ ಮಗನಾದ ಅರ್ಜುನನ ಸಿರಾರಿವಂತ ಒಬ್ಬ ಜಗದೇಕ ವೀರನು ಆ ಕೌರವನು ದಂಡಿನೋಳಿರುವನು. ಅವನಲ್ಲಿ ಸರ್ಪಾಸ್ತ್ರ ಇರುವುದು. ಅದಕ್ಕಾಗಿ ಒಂದು ಉಪಾಯ ಹೇಳಲಕ್ಕಾಗಿ ನಿನ್ನೆಲ್ಲಿಗೆ ಬಂದಿರುವನು. ಕಂಡಿಯಾ ಅತ್ತೆಮ್ಮ? ಕೃಷ್ಣ, ಕುಂತಿದೇವಿ, ಜಗದೇಕ ವೀರನು, ಮಧ್ಯಮ ಪಾಂಡವನು. ಕೃಷ್ಣ, ಅತ್ತೆಮ್ಮ, ಅಂಥ ಜಗದೇಕ ವೀರನನ್ನು ಕೊಲ್ಲುವಂಥವನು ಕುನ್ನಿ ಕೌರವನ ದಂಡಿನಲ್ಲಿರುವನೆಂದು ಹೇಳಿದೆ. ಇರುವನು ತಾಯಿ. ಕೃಷ್ಣ, ಅತ್ತೆಮ್ಮ, ಹೇಳುವೆನು ಕೇಳು. ಅದೇನು ಸಮಸ್ತಾರವಾಗಿ ಹೇಳು. ಆ ಕೌರವನ ದಂಡಿನೋಳು ಫಲ್ಗುಣನ ಕೊಲ್ಲನೆವ ಹೇಳು. ಆ ಕೌರವನ ದಂಡಿನೋಳು ಫಲ್ಗುಣನ ಕೊಲ್ಲನೆವ ಹೇಳು. ಅವ ಯಾರದು ದೇಶ ಯಾವುದು? ಅವ ಯಾರದು ದೇಶ ಯಾವುದು? ಯಾರ ಮಗನು ವಿವರಿಸು ನೀನು, ಯಾರ ಮಗನು ವಿವರಿಸು ನೀನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಧ್ಯಾನವ ಮರೆಯನು ನಾನು. ಕೃಷ್ಣ, ಅತ್ತೆಮ್ಮ, ಮಧ್ಯಮ ಪಾಂಡವನು ಜಗದೇಕ ವೀರನು ನನ್ನ ಮಗನು. ಹಾ, ಅಂಥ ಬಲಾಢ್ಯಶಾಲಿಯಾದ ನನ್ನ ಮಗ ವಿಜಯನನ್ನು ಕೊಲ್ಲುವಂಥವನು ಆ ಕುನ್ನಿ ಕೌರವನ ದಂಡಿನಲ್ಲಿರುವನೇನವನು. ಇರುವನು ತಾಯಿ. ಅವನು ಯಾರು? ಯಾವ ದೇಶದವನು? ಯಾರ ಮಗನವನು? ಅವನ ಚರಿತ್ರೆಯನ್ನು ಹೇಳಲಕ್ಕಾಗಿ ದ್ವಾರಕೆಯನ್ನು ಬಿಟ್ಟು ಇಂದ್ರ ಪ್ರದೇಶಕ್ಕೆ ಬಂದಿರುವನು ತಾಯಿ. ಬಂದಿರಬಹುದು. ಅವನು ಯಾರು? ಯಾರ ಮಗನು? ಅವನ ಚರಿತ್ರೆಯನ್ನು ಹೇಳಲಕ್ಕಾಗಿ ನಿನ್ನೆಲ್ಲಿಗೆ ಬಂದಿರುವನು ತಾಯಿ. ಹೇಳು, ಯಾರವನು? ಅವನೇನು ಬೇರೆ. ಅತ್ತೆಮ್ಮ, ಕೃಷ್ಣ, ಅವನೇನು ದೂರದವನಲ್ಲ. ಮತ್ತಿನ್ಯಾರಪ್ಪ ಆಲೋಚನೆ ನಿನಗೆ ತಿಳಿಯುವುದಿಲ್ಲ. ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಅವನೇ. ಕಂಡಿಯಾ ಅತ್ತೆಮ್ಮ? ವಯಸ್ಸಾಯ್ತು, ಆ ರೂಮರು. ನನಗೆ ರೂಮರು ಆಗ್ಬೇಕಾಗಿತ್ತು, ನಿನಗಾಗೈತೆ ಕೃಷ್ಣ. ಅಲ್ಲ, ನನಗಿರುವವರು 5 ಮಂದಿ ಮಕ್ಕಳು, ಇನ್ನೊಬ್ಬನು 6ನೇ ಮಗನಂತೆ. ಕೃಷ್ಣ, ಹೇಳಿದ್ರೆ ಕೇಳ್ದಂಗೆ ಇರ್ಬೇಕಪ್ಪ. ಎಂಥ ರೂಮರು. ಹೇಳಲೇಬೇಕು ತಾಯಿ. ನೀನು ಬಲು ಒನಪು ಮಾಡಿ ಇಷ್ಟರಲ್ಲಿ ನೀನು ಬೇಡ ಕೃಷ್ಣ. ನಿನಗೆ ಹೇಳು ಕೃಷ್ಣ. ಅತ್ತೆಮ್ಮ, ಏನು ಹೇಳಿದೆ? ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನೇ. ಕಂಡಿಯಾ ಅತ್ತೆಮ್ಮ? ದೇವಾ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ. ನಮಿಸುವೆನೋ ಮಹಿಮಾ ತೀತ
ಅತ್ತಮ್ಮ ಅಳಿಯಂದ್ರೆ ಕುಂದಿದೇವಿ ದೇವಾ 14 ಲೋಕದ ದಾತ ನೀನು ರುಕ್ಮಿಣಿಯ ಪ್ರಾಣನಾಥ ನಮಿಸುವೆನು ಮಹಿಮಾದೀತ ದೇವಾ. ಏನು ಹೇಳಿದೆ? ಹಿತ್ತ ಮಾತನ್ನು ಹೇಳಿದವನು ತಾಯಿ. ಕಾಸ ಹೊಟ್ಟೆಯಲ್ಲಿ ಹುಟ್ಟಿದವನು. ಹೌದು ತಾಯಿ. ನಿನ್ನ ಮಾತು ನಂಬಬಹುದೇ? ನಂಬಲೇಬೇಕು. ಕೃಷ್ಣ ಕುಂತಿದೇವಿ ಪಂಚ ಪಾಂಡವರೋಳು ಧರ್ಮದ ಹಿರಿಯನು ಇನ್ನೊಬ್ಬ ಹಿರಿಯ ಮಗ ಪಂಚ ಪಾಂಡವರೋಳು ಧರ್ಮದ ಹಿರಿಯನು ಇನ್ನೊಬ್ಬ ಹಿರಿಯ ಮಗ ಇನ್ನಲ್ಲಿಡನು ನಂಬಲಾರನು ನಿನ್ನ ಮಾತನ ನಂಬಲಾರನು ನಿನ್ನ ಮಾತನು ಮಾಯಾ ಲೀಲೆಯ ಮಹಿಮನು ನೀನು ಮಾಯಾ ಲೀಲೆಯ ಮಹಿಮನು ದೇವ 14 ಲೋಕದ ದಾತ ನೀನು ರುಕ್ಮಿಣಿಯ ಪ್ರಾಣನಾಥ ನಮಿಸುವೆನು ಮಹಿಮಾದೀತ. ಕೃಷ್ಣ ಅತ್ತಮ್ಮ ಪಂಚ ಪಾಂಡವರೋಳು ಧರ್ಮರಾಯನೇ ನನಗೆ ಹಿರಿಯ ಮಗನು. ಆದರೆ ಇನ್ನೋರ್ವ ಹಿರಿಯ ಮಗನಿರುವನೆಂದು ಹೇಳಿದೆಯಲ್ಲ, ನಿನ್ನ ಮಾತು ನಾನೆಂದಿಗೂ ನಂಬುವುದಿಲ್ಲ. ನೀನು ಮಹಾ ಮೋಸಗಾರನು, ಮಾಯಕಾರನು. ఏమంటివి అత్తమ్మ? ಇದ್ದ ಮಾತನ್ನೇ ಅಂಟಿವಿ. నీ కొడుకు కాదంటివా? కాదు. ఇంద్రప్రస్థంలో ఇడిసి ఆ. నీ అంచికి వచ్చినాను అత్తమ్మ. కృష్ణ అత్తమ్మ ఏమని కేಳು? ఏం చెప్తే నేను వినలేదు. నల్ల అత్తమ్మ నీకొకటే కాదు, తెలుగు నాకు వస్తుంది. కళ్ళ కృష్ణ no ಜನಸಿದ ತಂದಲು ಅವನು ಜನಸಿದ ತಂದನು ಅವನು. ಈಗ ನನಗೆ ಜ್ಞಾಪಕವಾಯಿತೆ ಕುಂತಿದೇವಿ. ಐದೇ ಮಕ್ಕಳು, 6 ಮಂದಿ ಇಲ್ಲವೇ ಇಲ್ಲ. ಕುಂತಿದೇವಿ ಮದುವೆಯಾಗದೆ ಮಗುನನ್ನು ಪಡದೆ ಮದುವೆಯಾಗದೆ ಮಗುನನ್ನು ಪಡದೆ ಗಂಗಾದೇವಿಗೆ ಆರ್ವಳಗೈದೆ ಎಲ ನುಡಿಯೋ ನೀ ಕೇಳೋ ಹೊರಬೇಡಿದೆ ಎಲ ನುಡಿಯೋ ನೀ ಕೇಳು. ಕುಂತಿದೇವಿ ಅಳಿಯಂದ್ರೆ ಹೆತ್ತ ತಾಯಿಗೆ ಗೊತ್ತಿಲ್ಲ ಅಂದ ಮೇಲೆ ಮತ್ತೇನಿದೆ? ಹಾಗಲಿ
ವಯಸ್ಸಾಯ್ತು ರೂಮರು. ಈ ಹತ್ತಮ್ಮನವರಿಗೆ ಎಲ್ಲ ಬಿಡಿಸಿ ಹೇಳ್ತೀನಿ ಕೇಳು. ಹೇಳು ಅಳಿ ಅಂದರೆ ವಯಸ್ಸಾಯ್ತಲ್ಲ. ನೀನು ಹಿಂದಕ್ಕೆ ಹೀಗಾದರೆ ಜ್ಞಾಪಕವಾಯಿತೆ. ಓಹೋ ಹಿಂದಕ್ಕೆ. ಹಾಂ ಹಿಂದಕ್ಕೆ ನೀನು ತವರ ಮನೆಯಲ್ಲಿ ಇರುವಾಗ ದುರ್ವಾಸ ಮುನಿಗಳು ಹೇಳಿಕೊಟ್ಟ ಮಂತ್ರಗಳು ನಿಜವೋ ಸುಳ್ಳು ಎಂದು ನದಿ ದಂಡಿಗೆ ಹೋದ ಸಮಯದಲ್ಲಿ ಸೂರ್ಯನ ಮಂತ್ರವನ್ನು ಜಪಿಸಿ ಒಬ್ಬ ಮಗನನ್ನು ಅಡಿದೆ. ಹೀಗಾದರೆ ಜ್ಞಾಪಕವಾಯಿತೆ ವಯಸ್ಸಾಯ್ತು. ಕುಂತಿದೇವಿ. ಸ್ವಲ್ಪ ಸ್ವಲ್ಪ ವಯಸ್ಸಾಯ್ತು. ಜನರ ಅಪರಾಧ ಕಂಚೆ ತುಂಬಿದ ಬಳಿಯಲ್ಲಿ ಒಗೆದ ಬಂದಿಯಲ್ಲ, ಈ ಮಾತು ಗೊತ್ತಿಲ್ಲವೇನಮ್ಮ ಅತ್ತಮ್ಮ? ಅತ್ತಮ್ಮ ಓಹೋ ಸತ್ಯ ಸತ್ಯ ನಿನ್ನ ಮಾತು. ಹೀಗಾದ್ರೆ ಜ್ಞಾಪಕವಾಯಿತೆ ಅತ್ತಮ್ಮ? ತುಂಬಿದ ಹೊಳೆಯಲಿ ಹೋದ ಮಗನು ಹೇಗೆ ಬೆಳೆದು ದೊಡ್ಡವನಾದ. ತುಂಬಿದ ಹೊಳೆಯಲಿ ಹೋದ ಮಗನು ಹೇಗೆ ಬೆಳೆದು ದೊಡ್ಡವನಾದ. ಯಾರೊಳು ಅವನು ಜೋಪಾನವಾದ. ಇರುವರು ತಾಯಿ. ಯಾರೊಳು ಅವನು ಜೋಪಾನವಾದನು ಈಗೆಲ್ಲಿರುವನು ತಿಳಿಸುವರು ತಿಳಿಸುವರು. ದೇವ 14 ಲೋಕದ ದಾತ ನೀನು ರುಕ್ಮಿಣಿಯ ಪ್ರಾಣನಾಥ ನಮಿಸುವೆನೋ ಮಹಿಮಾತೀತ. ಕೃಷ್ಣ ಕುಂತಿದೇವಿ. ಸತ್ಯ ಸತ್ಯ ನಿನ್ನ ಮಾತು ಈಗ ಸತ್ಯ. ದುರ್ವ್ಯಾಸ ಮುನಿಯು ಹೇಳಿಕೊಟ್ಟಂಥ ಮಂತ್ರ ಸುಳ್ಳೋ ನಿಜವೋ ತಿಳಿದುಕೊಳ್ಳಬೇಕೆಂದು ಸೂರ್ಯನ ಮಂತ್ರವನ್ನು ಜಪಿಸಿದೆನು. ಹೌದಾ ತಾಯಿ? ಹಾ 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 ಆಗ ನನಗೆ ಗರ್ಭೋತ್ಪತ್ತಿ ಆಯಿತು. ಹೌದು ಹೌದು ತಾಯಿ. ಗಂಡನಿಲ್ಲದೆ ಕುಂತಿ ಮಗನನ್ನು ಹೇಗೆ ಹಡೆದಳು ಎಂದು ಜನರ ಅಪವಾದಕ್ಕೆ ಗುರಿಯಾಗಬೇಕಿತ್ತು. ಹೌದು ಹೌದು ತಾಯಿ. ಅದಕ್ಕಾಗಿ ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ಕೂಸನ್ನೇ ಒಗೆದು ಬಂದು ಬಿಟ್ಟೆನು. ಹೌದು 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 ಕುಂತಿದೇವಿ. ಈಗ ವಯಸ್ಸಾಯ್ತಲ್ಲ, ಈಗ ಅರುಮರು ಇರುವುದು ತಾಯಿ. ಕೃಷ್ಣ ಇರಲಿ, ಎಲ್ಲದಕ್ಕೂ ನಿನ್ನ ಲೀಲೆ. ಬಾಬಾ ಹೋಗೋಣ, ಮಗನನ್ನು ನೋಡೋಣ. ಅಮ್ಮ ಕೃಷ್ಣ ಹೇಳುವನ್ನಿ ಕೇಳು. ಚೆನ್ನಾಗಿ ಹೇಳು. ಬೈಟ್ ಅಪ್ಪ. ಕುಂತಿದೇವಿ, ಅತ್ತಮ್ಮನವರೇ ಹೇಳುವನ್ನು ಚೆನ್ನಾಗಿ ಕೇಳು. ಮಗನನ್ನು ನೋಡೋಣ. ಲಾಲಿಸೋ ನೋಡಿಯ ಹೇಳು ಉಪಾಯ ಉಪಾಯ ತಿಳಿಸುವೆ ನಿನ್ನಗೆ ನಿಜ ವಿಷಯ. ಕೃಷ್ಣ ಹೇಳು. ಕೃಷ್ಣ ಅತ್ತಮ್ಮ ಅಳಿಯಂದ್ರೆ ಹೇಳುವನ್ನಿ ಕೇಳು. ಚೆನ್ನಾಗಿ ಹೇಳು. ಲಾಲಿಸೋ ನೋಡಿಯ ಹೇಳು ಉಪಾಯ ತಿಳಿಸುವೆ ನಿನ್ನಗೆ ನಿಜ ವಿಷಯ. ಸುಧರ ಪಾಂಡವರೈವರ ನಿನ್ನಯ ಸುಧರ ಪಾಂಡವರೈವರು ಬೆಳವ ಮುಳ್ಳಿಸದ ಕೌರವರು. ಲಾಲಿಸೋ ನೋಡಿಯ ಹೇಳು ಉಪಾಯ ತಿಳಿಸುವೆ ನಿನ್ನಗೆ ನಿಜ ವಿಷಯ.
ಪರಶುರಾಮನ ಪ್ರೀತಿಯ ಸೀಸನು ಪರಶುರಾಮನ ಪ್ರೀತಿಯ ಸೀಸನು ಅವನೇ ದಾನ ಸುರನು ಗಂಗ ಅವನೇ ದಾನ ಸುರನು ಗಂಗ ದೊಡ್ಡ ಮಾನವ ತೊಳೆದ ವಚನವ ಮಾಡಿಸಬೇಕು ಪ್ರಮಾಣ ವಚನ ದೊಡ್ಡ ಮಾನವ ತೊಳೆದ ವಚನವ ಮಾಡಿಸಬೇಕು ಪ್ರಮಾಣ ವಚನ ಉಳಿಯುವುದು ನಿನ್ನಯ ಮಕ್ಕಳ ಪ್ರಾಣವೋ ಮರ್ಯಾದೆ ಮಾಡೋ ಇಂಥ ಕಾಯ ಲಾಲಿಸುವುದೇ ಹೇಳುವ ಮಾಯ ನಿನ್ನಗೆ ನಿಜ ಕುಂತಿದೇವಿ ಕೃಷ್ಣ ನೀನು ತುಂಬಿದ ಹೊಳೆಯಲ್ಲಿ ಹೊಗದ ಮಗನೇ ಅಂಬಿಗನ ಕೈಯಲ್ಲಿ ಸಿಕ್ಕನು. ಹೌದೇ? ಅವನು ಗಂಭೀರ ಪರಶುರಾಮನಲ್ಲಿ ಧನುರ್ ವಿದ್ಯೆಯನ್ನು ಕಲಿತು ಕುಮ್ಮಳಾದ ಕೌರವನ ದಂಡಿನೋಳು ಸೇರಿಕೊಂಡು ಆಹಾ ಕರ್ಣ ಕರ್ಣ ಎಂಬ ಹೆಸರಿನಿಂದ ಮರೆಯುವ ಆ ಕರ್ಣನೇ ನಿನ್ನ ಮಗನು. ಓಹೋ ಹೋ ಹೋ ಹೋ. ಅವನೇ ಅರ್ಜುನನಿಗೆ ವೈರಿಯಾಗಿ ನಿಂತಿರುವನು. ಮಗನಿಗೆ ನನ್ನ ಮಗನೇ ವೈರಿ. ಹೌದು ತಾಯಿ. ಇದಕ್ಕೆ ಉಪಾಯ? ಸದ್ಯಕ್ಕೆ ನೀನು ಕರ್ಣನಲ್ಲಿಗೆ ಹೋಗಿ ತೊಟ್ಟ ಬಾಣ ತೊಡಬೇಡ ಒಂದು ವಚನಾಮಂ ತೆಗೆದುಕೊಂಡು ಬಂದರೆ ಆಗ ಅರ್ಜುನನ ಪ್ರಾಣ ಉಳಿಯುತ್ತದೆ. ಹೌದೇ? ಇದು ಎಂದಿಗೂ ಸುಳ್ಳು ಹೇಳುವ ಮಾತು ಅಲ್ಲ. ಜಾಗ್ರತೆಯಿಂದ ನೀನು ಕರ್ಣನಲ್ಲಿಗೆ ಹೋಗಿ ವಚನಾಮಂ ತೆಗೆದುಕೊಂಡು ಬಾರಮ್ಮ ಅತ್ತಮ್ಮ. ನಿನ್ನ ಇಷ್ಟದಂತಾಗಲಿ ಕೃಷ್ಣ. ಆಯ್ತು ತಾಯಿ. ಹತ್ತ ಕಡೆಯಿಂದ ಯಾರೋ ಸತ್ಯವಂತಳಾದ ಮಾತೆ ಬರುತ್ತಿರುವಳು ಯಾರಾಗಿರಬಹುದು? ಎಲ್ಲ ಸಾರಥಿ ವೈಕುಂಠವಿನ ವಿಷ್ಣುವಿನ ಮಡದಿಗಳಾದ ಲಕ್ಷ್ಮೀ ದೇವಿ ಅಮ್ಮನವರಾಗಿರಬಹುದೇ? ಎಲ್ಲವಾದರ ಬ್ರಹ್ಮನ ಮಡದಿಯಾದ ಸರಸ್ವತಿ ದೇವಿ ಅಮ್ಮನವರಾಗಿರಬಹುದೇ? ಎಲ್ಲ ಸಾರಥಿ ತರಗಿಳಿದ ಪರಮೇಶ್ವರನ ಸತಿಯಳಾದ ಪಾರ್ವತಿ ದೇವಿ ಅಮ್ಮನವರಾಗಿರಬಹುದೇ? ಇರಬಹುದು ದೇವ. ಯಾರಾದರ ಹಾಗಿರಲಿ, ಹತ್ತರಕ್ಕೆ ಬರಲಿ, ಮಾತನಾಡಿಸಿ ನೋಡೋಣ. ಹಾಗೆ ಆಗಲಿ ದೇವ. ಅಪ್ಪ ಮಗನೇ, ಅಮ್ಮಯ್ಯ, ನಾನು ಯಾರೆನ್ನುವುದು ನಿನಗೆ ಗೊತ್ತಾಯ್ತೇನಪ್ಪ? ಜನನೇ, ನೀನ್ಯಾರೆಂಬುವುದು ನನಗೆ ಹೇಳಿದರೆ ಗೊತ್ತಾಗುವುದು ಜನನೇ. ಅಮ್ಮಯ್ಯ, ನಾನು ಕಂದ. ಅಮ್ಮಯ್ಯ, ನಾನು ನಿನ್ನ ಹಡೆದ ತಾಯಿ. ಹೌದೇನು ಮಾತೆ? ನೀನು ಎನ್ನ ಹಡೆದ ತಾಯಿಯೇ ಆಗಿದ್ದರೆ ನಿನ್ನ ಹೆಸರೇನಮ್ಮ ಮಾತೆ? ಮಗನೇ, ಜನನೇ, ನಾನು ನಿನ್ನ ಹಡೆದ ತಾಯಿ. ನನ್ನ ಹೆಸರು ಕುಂತಿದೇವಿ. ಆ ಪಂಚಪಾಂಡವರ ಜನನೇ ಕುಂತಿದೇವಿ ಅಲ್ಲವೇ ಸಾರದೆ? ಕಂದ, ಅಮ್ಮಯ್ಯ, ಹೌದು. ಪಾಂಡವರಿಗೂ ನಾನೇ ತಾಯಿ, ನಿನ್ನ ಹಡೆದ ತಾಯಿ ಕೂಡ ನಾನೇ. ಅಮ್ಮಯ್ಯ, ಆ ಪಂಚಪಾಂಡವರಿಗೆ ನನಗೆ ಶತ್ರುತ್ವವೂ ಇರುವುದು
ಅವರಿಗೆ ತಾಯಿಯಾದ ಮೇಲೆ ನನಗೆ ತಾಯಿ ಆಗುವುದು ಸಾಧ್ಯವಿಲ್ಲದ ಮಾತು ಜನರೇ. ಕಂದ, ಅಮ್ಮಯ್ಯ, ಸಾಧ್ಯವಿಲ್ಲ ಎಂದು ಹೇಳಿದೀಯಾ? ಸಹಜವಾಗಿ ಹೇಳುತ್ತಿರುವನ ಮಾತೆ. ಬಾರದು, ಬಪ್ಪದು, ತಪ್ಪದ್ದು, ಬಂದದ್ದು ಅನುಭವಿಸಲೇಬೇಕೆನ್ನುವ ಮಾತು ಸುಳ್ಳಲ್ಲ ಕಂದ. ಅಮ್ಮಯ್ಯ, ಆದರೂ ನಾನು ಪಾಂಡವರಿಗೂ ತಾಯಿ, ನಿನ್ನ ಹಡೆದ ತಾಯಿ ನಾನು. ಹೌದೇನು ಮಾತೆ? ಧರ್ಮರಾಯನಿಗಿಂತಲೂ ನೀನು ಹಿರಿಯ ಮಗನು. ನೀವು 6 ಮಂದಿ ಅಣ್ಣ ತಮ್ಮಂದಿರಾಗಬೇಕು. ಅಮ್ಮಯ್ಯ, ಮಗನೇ, 6 ಮಂದಿ ಒಗ್ಗಟ್ಟಾಗಿ ಕೂಡು ಬಾಳುವ ಅದೃಷ್ಟವ ಈಗ ನೀನು ಪಡೆದಲ್ಲವಲ್ಲ ಮಾತೆ. ಏನು ಮಾಡಲಿ ಕಂದ? ಜನನೇ, ಹಣೆ ಬರಹದಲ್ಲಿದ್ದದ್ದು ತಪ್ಪಿಸಲು ಯಾರಿಂದ ಸಾಧ್ಯ? ಹೌದೇನು ಮಾತೆ? ಮಗನೇ, ಅಮ್ಮಯ್ಯ, ಆದರೆ ಹೇಗೆಂದು ಕೇಳಿದೆಯಲ್ಲ, ಸಹಜವಾಗಿ ಕೇಳುತ್ತಿರುವನು ಮಾತೆ. ವಿವರವನ್ನು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳು ಮಾತೆ. ತನಯ ಆಲಿಸೆನ್ನ ನುಡಿಯ, ತನಯ ಕೇಳು ತಾಯಿಯ ಹಿತ ನುಡಿಯ. ಅಮ್ಮಯ್ಯ, ತನಯ ಆಲಿಸೆನ್ನ ನುಡಿಯ, ತನಯ ಕೇಳು ತಾಯಿಯ ಹಿತ ನುಡಿಯ. ನಿನ್ನ ಜನನದಿ ನಡೆದ ಘಟನೆಯ, ನಿನ್ನ ಜನನದಿ ನಡೆದ ಘಟನೆಯ ಆಲಿಸು ಕಂದ ಕರ್ಣನೇ. ತನಯ ಆಲಿಸೆನ್ನ ನುಡಿಯ, ತನಯ ಕೇಳು ತಾಯಿಯ ಹಿತ ನುಡಿಯ. ಹಡೆದೆನೋ ನಾನಿನ್ನ ಜನರ ಅಪವಾದಕ್ಕೆ ಹೆದರಿ, ನೊಂದೆ ನಾನಾ ಬರೆ. ಮದುವೆಯೋ ಆಗದ ಮುನ್ನ ಹಡೆದೆನೋ ನಾನಿನ್ನ ಜನರ ಅಪವಾದಕ್ಕೆ ಹೆದರಿ, ನೊಂದೆ ನಾನಾ ಬರಿ. ಹರಿವ ನದಿಯೊಳು ಹಾಕಿದೆ ನಿನ್ನ, ಹರಿವ ನದಿಯೊಳು ಹಾಕಿದೆ ನಿನ್ನ, ಇಂದು ಕಂಡೆ ನಾನಿನ್ನ. ತನಯ ಆಲಿಸೆನ್ನ ನುಡಿಯ, ತನಯ ಕೇಳು ತಾಯಿಯ ಹಿತ ನುಡಿಯ. ಅಮ್ಮಯ್ಯ, ಬಂದ ವಿಚಾರವನ್ನು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಚಿತ್ತ ಬಿಟ್ಟು ಹೇಳು ಮಾತೆ. ಮಗನೇ, ಜನನೇ, ನಾನು ಚಿಕ್ಕವಳಿರುವಾಗ ದುರ್ವ್ಯಾಸ ಮುನಿಯು ಹೇಳಿಕೊಟ್ಟಂಥ ಮಂತ್ರ ಸುಳ್ಳೋ ನಿಜವೋ ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ನದಿಗೆ ಹೋದೆನು, ಸೂರ್ಯನ ಮಂತ್ರವನ್ನು ಜಪಿಸಿದೆನು. ಹೌದೇನು ಮಾತೆ? ತಕ್ಷಣವೇ ನನಗೆ ಗರ್ಭೋತ್ಪತ್ತಿಯಾಯಿತು. ಅಬ್ಬಬ್ಬಬ್ಬಬ್ಬ! ಅಪ್ಪ! ಎಂತ ಕಾರ್ಯವನ್ನ ಮಾಡಿಬಿಟ್ಟೆ ಜನರೇ. ಗಂಡನಿಲ್ಲದೆ ಕುಂತಿ ಮಗನನ್ನು ಹಡೆದಳೆಂದು ಜನರ ಅಪವಾದಕ್ಕೆ ಗುರಿಯಾಗಬೇಕಿತ್ತು. ತುಂಬಿದ ಹೊಳೆಯಲ್ಲಿ ಚಿಕ್ಕ ಕೂಸಿದ್ದಾಗ ಒಗೆದು ಬಂದ ನಾನು ಈಗ ನೀನು ಬೆಳೆದು ದೊಡ್ಡವನಾದ ಮೇಲೆ ನೋಡಿದೆನು. ಅಮ್ಮಯ್ಯ, ಕಂದ, ಹುಟ್ಟಿದ್ದ ಕಂದನನ್ನು ತುಂಬಿದ್ದ ನದಿಯಲ್ಲಿ ಬಿಟ್ಟು ಬಂದಿರುವನೆಂದು ಏತಿರುವೆಯಲ್ಲ. ಹೌದು ಮಗನೇ. ಜನನೇ, ಕಂದ, ಅಡವಿಯಲ್ಲಿ ಕಾಡ ಮುರುಗದಾದರೂ ತನ್ನ ಮಕ್ಕಳನ್ನು ಜೋಪಾನದಿಂದ ಸಾಕಿ ಸಲಹುವ ಆ ಸಮಯವೇ ಹಾಗಿತ್ತು. ಜನನೇ, ಮಗನೇ, ಹುಟ್ಟಿದ್ದ ಕಂದನನ್ನು ಮರಕ್ಷಣವೇ ಕೆಂಚುತ್ವ ಇಲ್ಲದ ನದಿ ಒಳಗೆ ಒಸದ ತಾಯಿಯೋ ನೀನೇ ಮಗನೇ. ಆದರೆ ಈ ಗಂಡಗಲಿಯಾದ ಕರ್ಣನು ನಿನಗೆ ಮಾಡಿದ್ದ ಅಪರಾಧವಾದರೂ ಏನು ವೀರಮಾತೆ? ಕಂದ, ಜನನೇ, ಬಂದದ್ದನ್ನು ಅನುಭವಿಸಲೇಬೇಕಲ್ಲವೇ ಮಗನೇ? ಹೌದೇನು ಮಾತೆ? ಆದ ಕಾರಣ ಚೂಸಿದ್ದಾಗ ಒಗೆದ ನಿನ್ನನ್ನು ಬೆಳೆದು ದೊಡ್ಡವನಾದ ಮೇಲೆ ನೋಡಿದೆನು. ಆಹಾ, ಇಂದಿಗೂ ಧನ್ಯನಾದೆನು, ಧನ್ಯನಾದನು, ಧನ್ಯನಾದನು. ಹಾಡದ ತಾಯಿಯ ದರಜಳವಾಯಿತು. ನಮೋ ನಮೋ ತಾಯಿ, ನಿನ್ನ ಪಾದಕ್ಕೆ ಒಂದು ಶುಭನು. ಐಶ್ವರ್ಯ ಮಸ್ತು, ಮೇಲೆ ಕೇಳು ಕಂದ. ಮೈಕ ಇವರು
ಹಾಗೋ ತಾಯಿ, ಕಂದ ಈಗ ನೀನು ಹೇಳುವ ಹಾಗೋ ತಾಯಿ, ನನ್ನ ಮಿತ್ತು ದಿನ ಪರ್ಯಾಂತರ ನೀಚ ಕುಲದಲ್ಲಿ ಒಟ್ಟಿರುವ ನನ್ನ ಮಾತಿಗೆ ವೀಯಾಗುತ್ತಿದ್ದ ವೀರನು ನಗತ್ತ ವಾಸಿಸುವುದನ್ನು ಕೇಳಿ ಅಮ್ಮಯ್ಯ, ಕೇಸರಕ್ಕೆ ಎತ್ತಿಕೊಂಡು ಹಟ್ಟಾಡುತ್ತಿದ್ದ ಈ ಮಗವನ್ನು ಈ ಭಕ್ತರಕ್ಕೆ ಎನ್ನಮ್ಮ ಇದುವರೆಗೂ ತಿಳಿಯಲಿಲ್ಲ ಇದರ ಮರ್ಮ. ಎಂದಿನ ಜನ್ಮ ಇದ್ದರ ತಂದೆ ತಾಯಿಯನ್ನು ನಂದಿಸಿದ ಕರಿಮೆಯಾಗಿರಬೇಕು ಎಂದು ಗಟ್ಟಿಯಾಗಿ ಎನ್ನ ಮನದಲ್ಲಿ ಅಂದುಕೊಂಡಿದ್ದರು. ಅಮ್ಮಯ್ಯ, ಹಾಗಿದ್ದು ಆಯಿತು. ಎನ್ನಲ್ಲಿಗೆ ಬಂದದ್ದು ಕಾರಣವೇನಮ್ಮ ನನ್ನ ಹರದಮ್ಮ ಕಂದ. ಜನನೇ, ಅಯ್ಯೋ, ನಿನ್ನನ್ನು ನೋಡಿದ ಆನಂದಕ್ಕೆ ನಾನು ಎಲ್ಲವನ್ನೂ ಮರೆತು ಬಿಟ್ಟೆ. ಹೌದೇನ ಮಾತೆ ಮಗನೇ, ಜನನೇ, ಹೇಳುವೆನು ಕೇಳು. ಚೆನ್ನಾಗಿ ಹೇಳ ಮಾತೆ. ಎನ್ನಯ ಜೊತೆ ಬಾಸುತ್ತನೆ ಮತಿವಂತ ಕಣ್ಣನೇ, ರವಿಯವರ ಕಂದ ನೀನೆ, ಎನ್ನ ಪ್ರೇಮ ಕುವರನೇ. ಎನ್ನಯ ಜೊತೆ ಬಾಸುತ್ತನೆ ಮತಿವಂತ ಕನ್ನನೆ, ರವಿಯವರ ಕನ್ನ ನೀನೆ, ಎನ್ನ ಪ್ರೇಮ ಕುವರನೆ. ಅಣ್ಣ ತಮ್ಮರು ಒಗ್ಗಟ್ಟಾದರೆ, ಅಣ್ಣ ತಮ್ಮರು ಒಗ್ಗಟ್ಟಾದರೆ ಬಾರದು ನಮ್ಮ ತೊಂದರೆ. ತನಯ ಆಲಿಸೆಂದ ನುಡಿಯ, ತನಯ ಕೇಳು ತಾಯಿಯ ಇದ ನುಡಿಯ. ಅಮ್ಮಯ್ಯ, ನಾನು ಬಂದ ಕಾರಣವೇನೆಂದರೆ, ಸಹಜವಾಗಿ ಏನು ಮಾತೆ? ನನ್ನ ಮಾತು ಕೇಳಿ ಈಗ ನೀನು ನನ್ನ ಹಿಂದೆ ಬಂದು ಬಿಟ್ಟರೆ ಕೌರವನಿಂದ ಬರಬೇಕಾದ ರಾಜ್ಯವನ್ನೆಲ್ಲ ನಾವು ಪಡೆದುಕೊಂಡು ಬಿಟ್ಟರೆ ನೀನು ರಾಜನಾಗಿ ಮೆರೆಯಬಹುದು. ಅಮ್ಮಯ್ಯ, ಮಗನೇ, ಈ ಗಂಡಗಲಿ ಕರ್ಣನು ಇರುವವರೆಗೂ ಕೌರವನ ರಾಜ್ಯವನ್ನು ಎಷ್ಟು ಮಾತ್ರಕ್ಕೆ ನಾನು ಬಿಡುವುದಿಲ್ಲ ಜನನೇ. ಧರ್ಮರಾಯನಿಗೆ ಸೇನಾಧಿ ಪಟ್ಟವನ್ನು ಕಟ್ಟಬಹುದು. ಇದು ಯಾವ ದೊಡ್ಡ ಕಾರ್ಯವೊಂದು ಎನ್ನ ಮುಂದೆ ಹೇಳುತ್ತಿರುವ ಈ ಮಾತೆ? 6 ಮಂದಿ ಅಣ್ಣ ತಮ್ಮಂದಿರು ನೀವು ಒಂದಾಗಿ ಬಿಟ್ಟರೆ ಕುನ್ನಿ ಕೌರವನು ನಮ್ಮನ್ನೇನು ಮಾಡಲಾರ. ಕೌರವೇಂದ್ರನ ಎನಗೆ ನಂಬಿ ನನಗೆ ದಳಪತಿ ಪಟ್ಟವನ್ನು ಕಟ್ಟಿರುವನು ಮಾತೆ. ತಾಯಿಯ ಮಾತು ಕೇಳಿ ಎನ್ನ ಹಿಂದೆ ಬಾಕಂದ ಆಗುವುದು ಮರಕ್ಕಾನಂದ. ಅಮ್ಮಯ್ಯ, ಈಗ ಹೇಳುವ ತಿಳಿ ಮಾತು ಕೌರವನ ಮನೆ ಒಳಗೆ ಸೇರಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಹೇಳಿದ್ದರೆ ಆ ತಿಳಿಗೇಡಿ ಕೌರವನ ಮನೆ ಒಳಗೆ ಏತಕ್ಕೆ ನಾನು ಸೇರಿಕೊಳ್ಳುತ್ತಿದ್ದೆನು? ಏನು ಮಾಡಲಿ ಕಂದ? ಅಮ್ಮಯ್ಯ, ವಿಧಿ ಬರಹ. ವೀರ ಮಾತೆಯ ಮಾತನ್ನು ಮೀರಿ ಹೋದ ಮೇಲೆ ಪಾಂಡವರ ಕಡೆಗೆ ಬಾ ಎಂದು ಎನ್ನನ್ನು ಕರೆದರೆ ಸರ್ವದ ನಾನು ಮಾತ್ರ ಬರುವುದಿಲ್ಲ ಜನನೇ. ಕಂದ, ಮುಖ್ಯವಾಗಿ ಪ್ರಾರಂಭದಲ್ಲಿ ಎರವರ ಕೈಯಲ್ಲಿ ಹಾಳಾಗಿ ದುಡಿಯಬೇಕು ಎಂಬುದು ಎನ್ನದೊಂದು ಬ್ರಹ್ಮ ಲಿಖಿತ ಇರುವುದು ಜನನೇ. ಮಗನೇ, ಈಗ ನೀನು ಒಪ್ಪಿ ಧರಣೀಪತಿಯಾಗು ಬಾ ಎಂದು ಎನ್ನನ್ನು ಕರೆದರೆ ನಾನು ಮಾತ್ರ ಸರ್ವತಾ ಬರುವುದಿಲ್ಲ ಹಾಗನ್ನ ಬೇಡ ಮಗನೇ. ಜನನೇ. ಕಂದ, ಎಂದ ನಂಬಿದ್ದ ಗೌರವನ ಬಿಟ್ಟು ಬಂದರೆ ಗೌರವನ ಕುತ್ತಿಗೆ ಕೊಯ್ದಂತಾಗುವುದಿಲ್ಲೇನೋ ಜನನೇ. ಎತ್ತ ತಾಯಿಯ ಮಾತು ಅಮ್ಮಯ್ಯ, ಮಗನೇ. ಪಾಂಡವರ ಕಡೆಗೆ ಬಾ ಎಂಬ ಶಬ್ದವನ್ನು ಬಿಟ್ಟು ಮತ್ತೇನಾದ್ರೂ ಕೇಳೋ ಜನನೇ. ತ್ರಿಲೋಕ ಪಾವನೆ ಮಗನೇ, ಜನನೇ, ಪಾಂಡವರ ಕಡೆ ಬಾ ಎನ್ನುವ ಮಾತು ಬಿಟ್ಟು ಇನ್ನೇನಾದರೂ ಕೇಳೆಂದು ಹೇಳುವಿಯಾ? ಸಹಜವಾಗಿ ಹೇಳುತ್ತಿರುವನು ಮಾತೆ. ವಯಸ್ಸಾಗಿರುವ ತಾಯಿ ಬಂದು ಕೇಳಿದರೆ ಒಲ್ಲೆನೆನ್ನುವುದು ನ್ಯಾಯವಾಗಿ ತೋರುವುದೇನು ಮಗನೇ? ಹೌದೇನು ಮಾತೆ? ಮುಪ್ಪಾದ ತಾಯಿ ಮುಖವ ನೋಡು ಬರಲು ಒಪ್ಪಿಗೆ ಮಾತನಾ
ಬರಲು ಒಪ್ಪಿಗೆ ಮಾತನಾಡು ವಂಶ ಬೆಳೆಸುವ ಮನಸ್ಸು ಅಮ್ಮಯ್ಯ ಚೆನ್ನಾಗಿ ಹೇಳು ಮಗ. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ. ಅಮ್ಮಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಗ. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ. ಚೆಲ್ಲಂದವರು ಯಾರು ಮಾತೆ? ಹೆಚ್ಚು ಏನು ಹೇಳಲಾರೆ, ನಿನ್ನ ಬಿಟ್ಟು ಹೋಗಲಾರೆ. ಹೆಚ್ಚು ಏನು ಹೇಳಲಾರೆ, ನಿನ್ನ ಬಿಟ್ಟು ಹೋಗಲಾರೆ. ಮುಪ್ಪಾದ ತಾಯಿ ಮುಖವ ನೋಡು, ಬರಲು ಒಪ್ಪಿಗೆ ಮಾತನಾಡು ವಂಶ ಬೆಳೆಸುವ ಮನಸ್ಸು ಕಂದ. ಅಮ್ಮಯ್ಯ ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಶ್ರೇಷ್ಠರಿಲ್ಲ ಎನ್ನುವ ಮಾತು ವ್ಯರ್ಥ ಮಾಡಬೇಡ. ಮುಪ್ಪಾದ ತಾಯಿಯ ಮುಖವನ್ನು ನೋಡು, ಒಪ್ಪಿಗೆಯಿಂದ ಬರಲು ಮಾತನಾಡು ಕಂದ, ಆಗುವುದು ಮರಕ್ಕಾನಂದ. ಅಹೋ ತಾಯಿ, ಮಗನೇ ಬಾ ಎಂದು ಅಪ್ಪಿಕೊಂಡು ಅತ್ತರೆ ಎದಕ್ಕೆ ನಾನೇನು ಹೇಳಲಿ? ಅಮ್ಮಯ್ಯ ಕಂದ ಕೌರವನ ಉಪ್ಪು ತಿಂದಿದ್ದು ಸೊಂದಿಗೆ ಸಹ ಹಿಡಿದಿರುವುದು. ಜನನೇ ಮಗನೇ, ಅನ್ನ ಕೊಟ್ಟವರ ಮೇಲೆ ಕೈ ಮಾಡಬಾರದೆಂದು ಗಾದೆ ಮತ್ತೊಂದಿರುವುದು. ಅನ್ನಗಟ್ಟವರಿಗಿಂತ ತನ್ನವರೇನು ಹೆಚ್ಚಲ್ಲವೆಂದು ಶಾಸ್ತ್ರದಲ್ಲಿ ಸಹ ಇರುವುದು. ಅಮ್ಮಯ್ಯ ಮಗನೇ, ಈಗ ನೀನು ಒಪ್ಪಿ ಕೌರವರ ನಮ್ಮ ತಪ್ಪೆ, ಪಾಂಡವರ ನಮ್ಮ ತಮ್ಮನವರೆಂದು ಹಪ್ಪಿಕೊಂಡರೆ ನಾನು ಯಾವ ನರಕಕ್ಕೆ ಹೋಗಲಿ? ಇದು ಮಾತ್ರ ಶಾಸ್ತ್ರೀಯರ ಧರ್ಮವಲ್ಲ. ಅರ್ಜುನನಿಗೆ ನಾನೇ ಪ್ರತಿಬಂಧನೆಂದು ಕೌರವನ ನಂಬಿ ನನಗೆ ದಳಪತಿ ಪಟ್ಟವನ್ನು ಕಟ್ಟಿರುವನು ಮಾತೆ. ಅಮ್ಮಯ್ಯ ಮಗನೇ, ಇದು ಅಲ್ಲದೆ ದಿನಾಲು 1 ಗಜ ತೂಕದ ಬಂಗಾರವನ್ನು ಧರ್ಮ ಕೊಟ್ಟರು ಕೌರವನ ಬೇಡನ್ನವದಿಲ್ಲ. ಅಮ್ಮಯ್ಯ ಮಗನೇ, ಮತ್ತೊಂದು ಪ್ರಮಾಣದ ವಚನ ಇರುವುದೆಂದು ಹೇಳುತ್ತಿರುವೆಯಲ್ಲ, ಅದು ಏನು ವಚನ ಕೇಳೋ? ನಿಶ್ಚಯವಾಗಿ ನಾನೇ ನಡೆಸಿಕೊಡುತ್ತೇನೆ. ಜನನೇ, ನಿನ್ನ ಮನದಲ್ಲಿ ಅನುಮಾನ ಕಂಡರೆ ರವಿಚಂದ್ರನ ಸಾಕ್ಷಿಯಾಗಿ ಭೂದೇವಿಯ ಸಾಕ್ಷಿಯಾಗಿ ನಿಶ್ಚಯವಾಗಿ ನಡೆಸಿಕೊಡುತ್ತೇನೆ. ಹೌದೇ ಕುಮಾರ? ಪಾಂಡವರ ಕಡೆಗೆ ಬಾ ಎಂಬ ಶಬ್ದವನ್ನು ಬಿಟ್ಟು ಮತ್ತೇನಾದ್ರೂ ಕೇಳೋ ಜನರೇ. ತ್ರಿಲೋಕ ಪಾವನೆ ಅಮ್ಮಯ್ಯ, ನಂಬಿ ಬಂದ ತಾಯಿ ನೋಡಿಯ ಮೀರಬಹುದೇ ಪ್ರೇಮ, ಮೀರಬಹುದೇ ಪ್ರೇಮ. ಸಮರದೊಳಗೆ ನಿನ್ನ ಅನುಜನ ಕೊಲ್ಲೆನೆಂದು ಮಾತು ಮತ್ತೊಂದು ವಿಷಯ ಹೇಳುವೆ ನಿನಗೆ, ಪಾದ ಮುಟ್ಟಿ ಹೇಳುವೆ. ಇಂಥ ವಚನವನ್ನು ಬಿಟ್ಟು ಮತ್ತೇನಾದ್ರೂ ಕೇಳೋ ಜನನೇ. ಬಂದ ತಾಯಿ ನೋಡಿಯ ಮೀರಬಹುದಿ ಪ್ರೇಮ,
ನಂಬಿ ಬಂದ ತಾಯಿಯ ಮಾತು ವ್ಯರ್ಥ ಮಾಡಬೇಡ. ಅಮ್ಮಯ್ಯ, ಮತ್ತೊಂದು ಪ್ರಮಾಣದ ವಿಚಾರ ಎಂದು ಹೇಳಿದೆನಲ್ಲ, ಸಹಜವಾಗಿ ಹೇಳ್ತಿರುವನ ಮಾತೆ. ಯುದ್ಧ ಮಾಡುವ ಸಮಯದಲ್ಲಿ ತೊಟ್ಟ ಬಾಣ ತೊಡುವುದಿಲ್ಲವೆಂದು ಎನ್ನ ಪಾದ ಮುಟ್ಟಿ ಪ್ರಮಾಣ ಮಾಡಿ ವಚನ ಕೊಟ್ಟರೆ ಮಾತು ದಿಟವೆಂದು ನಂಬುವೆನು ಪುತ್ರ ಕೋಮಲಗಾತ್ರ. ಅಮ್ಮಯ್ಯ, ಇವತ್ತಿನ ಯುದ್ಧದಲ್ಲಿ ಅರ್ಜುನನ ರುಂಡವನ್ನು ಅರಿಯುವುದಕ್ಕಾಗಿ ಮಂಡಲಾಧಿಪತಿನಿಂದ ದಳಪತಿ ಪಟ್ಟವನ್ನು ಕಟ್ಟಿಸಿಕೊಂಡು ಬಂದಿರುವನು ಮಾತೆ. ಜನನೇ, ಇದೇ ರಣಮಂಡಲದಲ್ಲಿ ಸಿಂಹದಂತೆ ಗರ್ಜಿಸುತ್ತಿರುವ ತಾನ ಸೂರವೀರ ಕಲಿ ಕರ್ಣನು ನಾನು ಮಾತೆ. ಅಮ್ಮಯ್ಯ, ಪಾಂಡವರ ಮಾತ್ರ ಕೊಲ್ಲಬೇಡ ಎಂದು ಎನ್ನನ್ನು ಕೇಳುತ್ತಿರುವಲ್ಲ, ಈ ಖಂಡಗಲಿ ಕರ್ಣನು ಅರ್ಜುನನ ಸಲವಾಗಿ ಹುಟ್ಟಿರುವನು ಮಾತೆ. ಜನನೇ, ಪಾದ ಮುಟ್ಟಿ ಪ್ರಮಾಣ ಮಾಡಿದರೆ ಮಾತು ದಿಟವೆಂದು ನಂಬುವೆನು ಕಂದ, ಆಗೋದು ಮನಕ್ಕಾನಂದ. ಸೈಲೆನ್ಸ್. ಕಗ್ಗಲ ಗ್ರಾಮದೊಳಗ ಭೀಮಸೇನನ ಪಾತ್ರ ಮಾಡಿದಂಥ ನಮ್ಮ ಅಣ್ಣನವರು ನಮ್ಮ ಚಿಕನ್ ಮಾಸ್ಟರ್, ಹಾರ್ಮೋನಿಯಂ ಮಾಸ್ಟರ್ ಆದಂಥ ಚಿಕನ್ ಮಾಸ್ಟರ್ಗೆ 200 ರೂಪಾಯಿ, ನಮ್ಮ ಚಾಮುಂಡಿ ಅಮ್ಮನವರಿಗೆ 200 ರೂಪಾಯಿ ನೀಡಿರುತ್ತಾರೆ. ಅವರು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಕಾಣಿಕೆ ಕೊಟ್ಟಂತಹ ಕಲಾಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಗ್ಗಲ್ಲು ಭೀಮ ಪಾತ್ರ ಕಟ್ಟಿರುವಂಥ ಕಲಾವಿದರಿಗೆ ನನ್ನ ಅನಂತ ವಂದನೆಗಳು. ಹಾಹೋ ತಾಯಿ, ಮಗನೇ, ಈ ಕರ್ಣನು ವಚನಕ್ಕೆ ಬಡದಾಡುವನೇ ಹೊರತು ಮೈ ಸೊಕ್ಕಿಗೆ ಮಾತ್ರ ನಾನು ಎಂದಿಗೂ ಬಡದಾಡುವನಲ್ಲ. ನನ್ನ ಕಂದನಲ್ಲವೇ ಮಗನೇ? ಜನನೇ, ಯುದ್ಧ ಮಾಡುವ ಕಾಲಕ್ಕೆ ಧರ್ಮಜ, ಭೀಮ, ನಕುಲ, ಸಹದೇವ ಈ 4 ಜನರನ್ನು ಮಾತ್ರ ಎನ್ನ ಕೈಯಿಂದ ಕೊಲ್ಲುವುದಿಲ್ಲ. ನಾರನ್ನು ಕೊಲ್ಲುವೆ ಮಗನೇ? ಅರ್ಜುನನು ಏನಾದರೂ ಅಪ್ಪಿತಪ್ಪಿ ಎನ್ನ ಕೈಯೊಳಗೆ ಸಿಕ್ಕರೆ ಅವನನ್ನು ಮಾತ್ರ ನಾನು ಎಂದಿಗೂ ಬಿಡುವುದಿಲ್ಲ. ಜನನೇ, ನನ್ನಿಂದ ಆ ಪಾರ್ಥನು ಸತ್ತರು, ಆ ಪಾರ್ಥನಿಂದ ನಾನೇ ಸತ್ತರು. ಪಂಚ ಪಾಂಡವರು 5 ಮಂದಿ ಪುತ್ರರು ಉಳಿತರಮ್ಮ ಮಾತೆ. ಅಮ್ಮಯ್ಯ, ಮತ್ತೊಂದು ಪ್ರಮಾಣದ ವಚನ ಇರುವುದೆಂದು ಹೇಳುತ್ತಿರುವೆಯಲ್ಲ, ಅದು ಏನು ವಚನ ಕೇಳು. ಈಗೋ ನಿನ್ನ ಪಾದವನ್ನು ಮುಟ್ಟಿ ವಚನವನ್ನು ಕೊಡುವೆನು, ತೆಗೆದುಕೋ. ಅಮ್ಮಯ್ಯ, ಕೈಯೋಳು ಕೈ ಹಾಕಿ ವಚನ ಕೊಟ್ಟಿರುವೆಯಾ? ಹೌದು ಮಾತೆ. ಮಗನೇ, ಜನನೇ, ವಚನ ಕೊಟ್ಟಿರುವೆ, ನೆನಪಿನಲ್ಲಿಟ್ಟುಕೋ. ಅಮ್ಮಯ್ಯ, ಮಾತು ತಪ್ಪಬಾರದು. ಜನನೇ, ಮಗನೇ, ಮಾ ಕೊಟ್ಟ ವಚನವನ್ನು ತಿರುಗಿ ಬಿಡುತ್ತಾನೆ ಎಂಬುದು ಈ ಗಂಡಗಲಿಯಿಂದ ಎಲ್ಲ ಮಾತೆ. ಕಂದ, ವಚನ ಕೊಡುವುದೇ ಹೊರತು ಹಿಂದಕ್ಕೆ ಪಡೆಯುವುದು ಈ ಕರ್ಣನಲ್ಲಿ ಇಲ್ಲ ಮಾತೆ. ಹೇಳುವೆನು ಕೇಳು ಮಗನೇ. ಚೆನ್ನಾಗಿ ಹೇಳ್ತಾನೆ. ನಂದನಾಗ್ರಣೆ ಎನ್ನ ಮಾತು ನಡೆಸುನೆ, ನಂದನಾಗ್ರಣೆ ಎನ್ನ ಮಾತು ನಡೆಸುನೆ. ನಿನ್ನಗಿಂತ ಹುಟ್ಟಿದ ಎನ್ನ, ನಿನ್ನಗಿಂತ ಹುಟ್ಟಿದ ಎನ್ನ ಸುಧರ ಘಟಗೆನೆ. ದುರ್ಯೋಧನ ರೆಡಿ ಬರ್ಬೇಕಪ್ಪ. ಭಾನುಮತಿ, ದೊಡ್ಡ ಬಾಳ ತೊಡದಿರು ಮಗನೇ, ಎನ್ನ ವಂಶ ರಕ್ಷಕ ನೀನೆ. ದೊಡ್ಡ ಬಾಳ ತೊಡದಿರು ಮಗನೇ, ನಮ್ಮ ವಂಶ ರಕ್ಷಕ ನೀನೆ.
ಅಮ್ಮಯ್ಯ ತೊಟ್ಟ ಬಾಣ ತೊಡುವುದಿಲ್ಲವೆಂದು ಎನ್ನೊಡನೆ ಕೈ ಹಾಕಿ ಪ್ರಮಾಣ ಮಾಡು ಕಂದ, ಆಗುವುದು ಮನಕ. ಅಮ್ಮಯ್ಯ ಹಾಗಲಿ ಮಾತೆ, ತೊಟ್ಟ ಬಾಣವನ್ನು ಮತ್ತೊಂದು ಸಾರಿ ತೊಡುವ ಬೇಡ ಎಂದು ಎನ್ನಿಂದ ಪ್ರಮಾಣ ವಚನವನ್ನು ಪಡೆದುಕೊಂಡಿರುವಿ. ಅಮ್ಮಯ್ಯ ಒಂದೇ ಬಾಣದಿಂದ ಈ ಭೂಮಂಡಲವನ್ನು ಕೆಳದಳಗಾಗುವಂತೆ ಮಾಡದಿದ್ದರೆ ಬಪ್ಪರೆ ಈ ಗಂಡಗಲಿ ಕರ್ಣನೇನೆಂಬುದು ಇದೇ ರಣಮಂಡಲದಲ್ಲಿ ತೋರಿಸುವನು. ಜನನೇ, ಈ ಗಂಡಗಲಿ ಕರ್ಣನು ಸತ್ತರು ನಿನಗೆ ಮಾತ್ರ ಚಿಂತೆ ಇಲ್ಲ. ಅರ್ಜುನನ ಪ್ರಾಣ ಉಳಿದ ಬಂದರೆ ಸಾಕು ಎಂದು ಅಲ್ಲಿಂದ ಇಲ್ಲಿಯವರೆಗೆ ಬಂದು ಇಂಥ ಪ್ರಮಾಣ ವಚನವನ್ನು ಕೇಳುತ್ತಿರುವೆಯಾ? ಏನು ಮಾಡಲಿ ಕಂದ? ಅಮ್ಮಯ್ಯ ಆ ಪಂಚ ಪಾಂಡವರ ಮಾತ್ರ ನಿನಗೆ ಮಕ್ಕಳು, ಈ ಗಂಡಗಲಿ ಕರ್ಣನ ಮಾತ್ರ ನಿನ್ನ ಮಗನಲ್ಲೆಂದು ಅಲ್ಲಿಂದ ಇಲ್ಲಿಯವರೆಗೆ ಬಂದು ಇಂಥ ವಚನವನ್ನು ಕೇಳುತ್ತಿರುವೆ ಜನನೇ. ಹಾಗೇನಿಲ್ಲ ಮಗನೇ. ಅಮ್ಮಯ್ಯ ಕಂದ, ಜನನೇ ಕಂದ. ಅಮ್ಮಯ್ಯ ಹಾಗಲಿ ಮಾತೆ, ತೊಟ್ಟ ಬಾಣವನ್ನು ಮತ್ತೊಂದು ಸಾರಿ ತೊಡುವುದಿಲ್ಲ ಎಂದು ನಿನಗೆ ಪ್ರಮಾಣ ವಚನವನ್ನು ಕೊಟ್ಟಿರುವನು. ಈಗ ನಿನ್ನ ಮನಕ್ಕೆ ಸಂತೋಷವಾಯಿತೇನಮ್ಮ ಎನ್ನ ಆಡಲಮ್ಮ? ನಿನ್ನ ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತನಯ. ನಿನ್ನ ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತನಯ. ಮರೆತೆಯನ್ನ ಮನದ ವ್ಯತೆಯ, ಮರೆತೆಯನ್ನ ಮನದ ವ್ಯತೆಯ, ಪಡೆದೆನೋ ಜಯ. ನಂದನಾಗ್ರನೇ ಮಾತು ನಡೆಸನೆ, ನಂದನಾಗ್ರನೇ ಮಾತು ನಡೆಸನೆ. ನಂಬಿ ಬಂದ ಕಾರ್ಯ ಈಡೇರಿತು ಪ್ರೇಮದ ತನೆಯ, ಪಡೆದೆನು ನಾನು ಜಯ, ಮರೆತೆನು ಮನದ ವ್ಯಥೆಯ. ನಾನಿನ್ನು ಹೋಗಿ ಬರುವೆನು ಕಂದ, ನನಗೆ ಅಪ್ಪಣೆಯನ್ನು. ಅಮ್ಮಯ್ಯ ಅಮ್ಮಯ್ಯ, ಅಯ್ಯೋ ನಾನು ಕೆಟ್ಟೆನು, ನಾನು ಕೆಟ್ಟೆನು. ತಾಯಿ ಎಂದು ನಂಬಿದಾಗಲೇ ನಾನು ಕೆಟ್ಟೆನು. ಅಯ್ಯೋ ಕೇಳಿದ್ದ ವಚನವನ್ನು ನಡೆಸಿಕೊಡುತ್ತೇನೆ ಎಂದಾಗಲೇ ಅವರು ನಾನು ಕೆಟ್ಟಿ ಹೋಗಿ ಬಿಟ್ಟೆನು. ಅಯ್ಯೋ ಇವತ್ತಿನ ವಿದ್ಯೆದಲ್ಲಿ ತೊಟ್ಟ ಬಾಣವನ್ನು ಮತ್ತೊಂದು ಸಾರಿ ತೊಡುವುದಿಲ್ಲ ಎಂದು ಪ್ರಮಾಣ ವಚನ ಕೊಟ್ಟಾಗಲಂತೂ ಪೂರ ನಾನು ಕೆಟ್ಟಿ ಹೋಗಿ ಬಿಟ್ಟೆನು. ಅಯ್ಯೋ ಇವತ್ತಿನ ವಿದ್ಯೆಯಲ್ಲಿ ಯಾವ ತೊಯ್ರಿಗಳನ್ನು ಗದ್ದಲಿಸುವ ಕೌರವರ ಪ್ರಜ್ವಲಿಪ ಪ್ರತಾಪವನ್ನು ಮುಂದುವರಿಸಬೇಕು ಎಂದು ಈ ಕರ್ಣನ ನಿಜ ಯಾತ್ರಿಯಂ ನಾಶವಾಯಿತು. ಇದು ಮಾತ್ರ ವಿಷ್ಣುವಿನ ತಂತು, ನಾನಂತೂ ಮಾಡಲಿ. ಏ ಶ್ರೀಕೃಷ್ಣ ಪರಮಾತ್ಮ ಈ ಗಾರಡಿ ಮೊದಲೇ ತಿಳಿದಿದ್ದರೆ ಅರ್ಜುನನಿಗೆ ಬೆಂಬಲವಾಗಿ ಬರುತ್ತಿರುವ ನಿನ್ನ ಯಾಗಳಿಗೆಯಂ ನೋಡುತ್ತಿದ್ದೆನು. ಸಮರವೆಂಬ ತರಾಟಿನಲ್ಲಿ ನಿನ್ನನ್ನು ಅರ್ಜುನನನ್ನು ಕಾಲಿಡಿದು ನೀರಿನಲ್ಲಿ ಹತ್ತತ್ತಿ ತೆಗೆದು ನಿನ್ನ ಗರ್ಭ ಇಬ್ಬಾಗ ಮಾಡುತ್ತಿದ್ದೆನು. ಭಾನುಮತಿ ಹೋಯಿತು, ನನ್ನ ಬುದ್ಧಿಯು ಹೋಯಿತು. ಸಮರ ಉದ್ರೇಕ ಬಲಗುಂದಿತು, ಕೌರವನಿಗೆ ಕಾಲ ಮುಗಿದಂತಾಯಿತು. ಬೈರೆಯಲ ಸಾರದೆ ಬೋಬಲಿ ಧೈರ್ಯವೇ ಪರಮ ಸಾಧನ. ಅಮ್ಮ ಜನನೇ, ನಿನ್ನ ಮಗನು ಕೊಟ್ಟ ವಚನವನ್ನು ತಿರುಗಿ ಬೀಳುತ್ತಾನೆ ಎಂಬುದು ಸಂಶಯ ಮಾತ್ರ ಬಿಟ್ಟು ಬಿಡು. ಬೈರೆಯಲ ಸಾರದೆ ಬೋಬಲಿ ನಮ್ಮ ದೊರೆಯಾದ ಕೌರವನ ಬಳಿಗೆ ಶೀಘ್ರದಿಂದ ಗಗನ ಮಂಡಲದಿಂದ ರಥವನ್ನು ಹಾರಿಸುವಂತನಾಗಲೇ ಸಾರಥಿ. ಜಾಗೃತಿ ಅದೇ ಪ್ರಕಾರವಾಗಲಿ ದೇವ.